ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತ ಒಂದು ಹಬ್ಬಗಳ ನಾಡು. ಪ್ರತಿಯೊಂದು ಹಬ್ಬಕ್ಕೂ ಒಂದು ಅರ್ಥ, ಒಂದು ಸಂಸ್ಕೃತಿ, ಒಂದು ವೈಜ್ಞಾನಿಕ ಮಹತ್ವ ಕೂಡ ಇದೆ. ಅದರಲ್ಲೂ ವಿಶೇಷವಾದಂತಹ ಹಬ್ಬ ಅಂತಂದ್ರೆ ಅದು ಮಕರ ಸಂಕ್ರಾಂತಿ ಹಬ್ಬ. ಇಂದು ನಾವು ಈ ಪವಿತ್ರ ಹಬ್ಬದ ಕತೆ ಮತ್ತು ಅದರ ಅರ್ಥ ಮತ್ತು ಅದರ ಸಂಪ್ರದಾಯಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಕರ ಸಂಕ್ರಾಂತಿ ಎಂದರೆ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣ. ಇದರಿಂದ ಸೂರ್ಯನು ಉತ್ತರಾಯಣ ಪ್ರಯಾಣವನ್ನ ಆರಂಭಿಸುತ್ತಾನೆ. ಈ ದಿನದಿಂದ ದಿನಗಳು ದೊಡ್ಡದಾಗುತ್ತವೆ, ಅಂದ್ರೆ ಬೆಳಕಿನ ಪ್ರಮಾಣ ಕೂಡ ಹೆಚ್ಚಾಗುತ್ತದೆ. ಅದಕ್ಕಾಗಿ ಈ ದಿನವನ್ನ ಬೆಳಕಿನ ಜಯದ ಹಬ್ಬವೆಂದು ಕರೆಯಲಾಗುತ್ತದೆ. ಕೃಷಿ ಮತ್ತು ರೈತರ ಸಂತೋಷದ ಹಬ್ಬ ಅಂತೇಳಿ ಈ ಒಂದು ಸಂಕ್ರಾಂತಿಯನ್ನ ಕರೆಯಲಾಗ್ತದೆ. ಈ ಹಬ್ಬ ರೈತರ ಹಬ್ಬ. ಹೊಸ ಬೆಳೆಗಳು ಸಿದ್ಧವಾಗುವ ಸಮಯ ಇದು. ರೈತರು ತಮ್ಮ ದುಡಿಮೆಯ ಫಲವನ್ನ ದೇವರಿಗೆ ಸಮರ್ಪಿಸಿ ಪ್ರಕೃತಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ. ಅಂದ್ರೆ ಈ ಸಂದರ್ಭದಲ್ಲಿ ಬೆಳೆಗಳನ್ನ ಬೆಳೆದಾದ್ಮೇಲೆ ಅದನ್ನ ಕಟಾವು ಮಾಡಿ, ಒಕ್ಕಲು ಮಾಡಿ, ಅದನ್ನ ಮಾರಾಟ ಮಾಡಿ ಅಥವಾ ರಾಶಿಗೆ ಪೂಜೆ ಮಾಡ್ತಕ್ಕಂತ ಒಂದು ಸಂದರ್ಭ. ಹೀಗೆ ಸಂಕ್ರಾಂತಿ ಹಬ್ಬದಲ್ಲಿ ಈ ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡಲಾಗ್ತದೆ. ಅದು ಮಾನವ ಮತ್ತು ಪ್ರಕೃತಿಯ ಬಾಂಧವ್ಯದ ಸಂಕೇತವಾಗಿ ಕೂಡ ಈ ಒಂದು ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ. ಜೊತೆಗೆ ಧಾರ್ಮಿಕ ಮಹತ್ವವನ್ನ ನೋಡೋದಾದ್ರೆ ಈ ದಿನ ಗಂಗಾ ಸ್ನಾನವನ್ನು ಮಾಡಿ ದಾನ ಧರ್ಮ ಅನ್ನದಾನ ಮಾಡಿದರೆ ಅಪಾರವಾದಂತಹ ಪುಣ್ಯ ದೊರೆಯುತ್ತದೆ ಎಂಬ ಉಲ್ಲೇಖಗಳು ಇರ್ತಕ್ಕಂಥದ್ದು. ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಕೂಡ ಇದೇ ದಿನ ದೇಹವನ್ನ ತ್ಯಜಿಸಿದರು. ಅದಕ್ಕಾಗಿ ಈ ದಿನವನ್ನ ಮೋಕ್ಷದ ದಾರಿ ತೆರೆಯುವ ಕಾಲವೆಂದು ಕೂಡ ನಂಬಲಾಗಿದೆ. ಭೀಷ್ಮರು ಸೂರ್ಯನ ಉತ್ತರಾಯಣಕ್ಕೆ ಬಂದ ಮೇಲೆ ತಮ್ಮ ಜೀವ ತ್ಯಜಿಸಿದರು. ಏಕೆಂದರೆ ಈ ಕಾಲದಲ್ಲಿ ಆತ್ಮ ಮೋಕ್ಷವನ್ನು ಪಡೆಯುತ್ತದೆ ಎಂಬ ನಂಬಿಕೆ ಅವರದ್ದಾಗಿತ್ತು. ಜೊತೆಗೆ ಕರ್ನಾಟಕದಲ್ಲಿ ಸಂಪ್ರದಾಯವನ್ನು ನೋಡೋದಾದ್ರೆ ಕರ್ನಾಟಕದಲ್ಲಿ ಈ ಹಬ್ಬವನ್ನ ಎಳ್ಳು ಬೆಲ್ಲ ಹಂಚಿಕೊಳ್ಳುವ ಮೂಲಕ ಆಚರಿಸಲಾಗುತ್ತದೆ. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತು ಹೇಳಿ, ಇದು ಕೇವಲ ಮಾತಲ್ಲ, ಪರಸ್ಪರ ಸ್ನೇಹ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಈ ಮಾತನ್ನ ಕರ್ನಾಟಕದಲ್ಲಿ ಹೇಳಲಾಗ್ತದೆ. ಹೋಳಿಗೆ, ಎಳ್ಳು ಉಂಡೆ, ಬೆಲ್ಲದ ಪಾಕ, ಹೀಗೆ ಹಬ್ಬದಲ್ಲಿ ಸಿಹಿಯಾದಂತಹ ಅಡಿಗೆಗಳನ್ನ ಮಾಡಿ ಪ್ರತಿಯೊಬ್ಬರು ಸಹಿತ ಸಂಭ್ರಮದಿಂದ ಊಟವನ್ನು ಮಾಡಿ ಈ ಒಂದು ಹಬ್ಬವನ್ನ ಆಚರಣೆಯನ್ನ ಕೂಡ ಮಾಡಲಾಗ್ತದೆ. ಮಹಾರಾಷ್ಟ್ರದಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬವನ್ನ ಮಹಿಳೆಯರು ತಿಳುಗುಳಿಗ್ಯಾ ಗೋಡ್ ಗೋಡ್ ಬೋಲಾ ಎಂದು ಹೇಳಿ ಸಿಹಿಯನ್ನು ಹಂಚಿಕೊಳ್ಳುತ್ತಾರೆ. ಇದು ಮಧುರವಾದಂತಹ ಮಾತುಗಳು ಅಂತ ಹೇಳ್ಬೋದು. ಇನ್ನು ತಮಿಳುನಾಡಿನಲ್ಲಿ ಈ ದಿನವನ್ನ ಪೊಂಗಲ್ ಎಂದು ಕರೆಯುತ್ತಾರೆ. ಹೊಸ ಬೆಳೆಗಳಿಂದ ಚಕ್ರೈ ಪೊಂಗಲ್ ಅನ್ನು ತಯಾರಿಸಿ ಸೂರ್ಯನಿಗೆ ಸಮರ್ಪಿಸುತ್ತಾರೆ. ಅದು ಕೃತಜ್ಞತೆಯ ಆಚರಣೆ ಕೂಡ ತಮಿಳುನಾಡಲ್ಲಿ ನಡೆಯುತ್ತಿರ್ತಕ್ಕಂಥದ್ದು. ಇದೇ ಸಂಕ್ರಾಂತಿಯನ್ನ ಪಂಜಾಬ್ನಲ್ಲಿ ಲೋರಿ ಹಬ್ಬ ಅಂತೇಳಿ ಆಚರಣೆ ಮಾಡ್ತಾರೆ. ಇಲ್ಲಿ ಬೆಂಕಿಯ ಸುತ್ತ ಕುಳಿತುಕೊಂಡು ಅಥವಾ ಬೆಂಕಿಯ ಸುತ್ತ ನೃತ್ಯ ಮಾಡಿ ಹಾಡುಗಳನ್ನ ಹಾಡುತ್ತಾ ರೈತರು ಸಂತೋಷವನ್ನು ಹಂಚಿಕೊಳ್ಳುವಂತ ಹಬ್ಬ ಅಂತ ಹೇಳ್ಬಿಟ್ಟು ಇದನ್ನ ಲೋರಿ ಹಬ್ಬ ಅಂತೇಳಿ ಅಲ್ಲಿ ಆಚರಣೆ ಮಾಡಲಾಗ್ತದೆ. ಇನ್ನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಗಾಳಿಪಟ ಹಾರಿಸುವಂತದ್ದೇ ಇಲ್ಲಿ ಮುಖ್ಯವಾದಂತಹ ಆಚರಣೆ ಈ ಸಂಕ್ರಾಂತಿ ಹಬ್ಬ. ಯಾಕಂದ್ರೆ ಆಕಾಶವನ್ನ ನೋಡ್ತಾ ಇದ್ರೆ ಇದು ಹಬ್ಬ, ಈ ಹಬ್ಬದಲ್ಲಿ ಬಣ್ಣದಿಂದನೇ ಮಿಂಚ್ತಾ ಇದೆ ಏನೋ ಆಕಾಶ ಅನ್ನೋ ರೀತಿಯಲ್ಲಿ ಈ ಒಂದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ. ಇನ್ನ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಣ ದಿನ ಅಂತ ಹೇಳ್ಬಿಟ್ಟು ಆಚರಣೆಯನ್ನು ಮಾಡ್ತಾರೆ. ಎತ್ತುಗಳನ್ನ ಅಲಂಕರಿಸಿ ಜಾತ್ರೆಗಳನ್ನು ಕೂಡ ಅಲ್ಲಲ್ಲಿ ಸಣ್ಣ ಪುಟ್ಟ ದೇವಾಲಯಗಳು ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಜಾತ್ರೆಗಳನ್ನ ಮಾಡಲಾಗ್ತದೆ. ಮತ್ತು ಅಷ್ಟೇ ಅಲ್ಲ, ಹೊಳೆ ದಡದ ಮೇಲೆ ಯಾವುದಾದ್ರೂ ದೇವಾಲಯಗಳಿದ್ರೆ ಅಲ್ಲಿಗೆ ಎಲ್ಲರೂ ಕುಟುಂಬ ಪರಿವಾರ ಸಮೇತವಾಗಿ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದೇ ಹೊಳೆಯಲ್ಲಿ ಸ್ನಾನವನ್ನ ಮಾಡಿ ಎಳ್ಳು ಬೆಲ್ಲವನ್ನ ಹಚ್ಚಿ ಸ್ನಾನವನ್ನ ಮಾಡಿ ಜೊತೆಗೆ ಎಳ್ಳು ಬೆಲ್ಲವನ್ನು ಎಲ್ಲರಿಗೂ ಕೊಟ್ಟು ಸಿಹಿಯನ್ನು ಹಂಚಿಕೊಂಡು ಸಂಭ್ರಮಾಚರಣೆಯಿಂದ ಈ ಒಂದು ಹಬ್ಬವನ್ನ ಮಾಡಲಾಗ್ತದೆ. ಮತ್ತು ಈ ಎತ್ತುಗಳು, ಮನುಷ್ಯ ಮತ್ತು ಹೊಲ, ಈ ಮೂವರ ಬಾಂಧವ್ಯವನ್ನು ಬೆಸೆಯುವಂತ ಈ ಒಂದು ಕೃಷಿ ಸಂಸ್ಕೃತಿಯ ಹಬ್ಬ ಅಂತೇಳಿ ಕೂಡ ಈ ಒಂದು ಸಂಕ್ರಾಂತಿ ಹಬ್ಬವನ್ನ ನಾವು ಕರೀಬಹುದು. ಇನ್ನು ವೈಜ್ಞಾನಿಕವಾದಂತ ಅರ್ಥವನ್ನ ನೋಡೋದಾದ್ರೆ ವೈಜ್ಞಾನಿಕವಾಗಿ ಇಲ್ಲಿ ಸೂರ್ಯನು ಏನಪ್ಪಾ ಅಂತಂದ್ರೆ ಈ ದಿನದಿಂದ ಸೂರ್ಯನ ತಾಪ ಹೆಚ್ಚಾಗುತ್ತಾ ಹೋಗ್ತದೆ. ಹಾಗೆ ಸೂರ್ಯನ ತಾಪ ಹೆಚ್ಚಾದಂತೆ ಚಳಿಗಾಲ ಕೂಡ ಇಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಎಳ್ಳು ಮತ್ತು ಬೆಲ್ಲ ದೇಹಕ್ಕೆ ಉಷ್ಣವನ್ನು ನೀಡುತ್ತದೆ, ಶಕ್ತಿ ಮತ್ತು ಪೌಷ್ಟಿಕತೆಯನ್ನು ತುಂಬುತ್ತದೆ ಎಂಬುದು ಪ್ರತೀತಿ ಇರ್ತಕ್ಕಂಥದ್ದು ಮತ್ತು ಅದು ನಿಜ ಕೂಡ ಹೌದು. ಅದೇ ರೀತಿಯಾಗಿ ಹಬ್ಬದ ಹಿಂದೆ ಈ ರೀತಿಯಾದಂತಹ ವೈಜ್ಞಾನಿಕತೆಯೂ ಕೂಡ ಅಡಗಿರ್ತಕ್ಕಂಥದ್ದು. ಹಬ್ಬ ಎಂದರೆ ಕುಟುಂಬದ ಒಗ್ಗಟ್ಟು,
ಎಲ್ಲರೂ ಒಂದೇ ಮನೆಯಲ್ಲಿ ಊಟ ಮಾಡಿ ಸಂತೋಷ ಹಂಚಿಕೊಳ್ಳುವುದು ಈ ಒಂದು ನಮ್ಮ ಸಂಸ್ಕೃತಿಯ ಭಾಗವಾಗಿ ಉಳಿದಿರತಕ್ಕಂಥದ್ದು. ಮಕ್ಕಳ ಕಣ್ಣಲ್ಲಿ ಉತ್ಸಾಹ, ಆಕಾಶದಲ್ಲಿ ಬಣ್ಣಗಳ ಹಬ್ಬ, ಇದೇ ಮಕರ ಸಂಕ್ರಾಂತಿಯ ಮಜಾ ಕೂಡ ಅಂತೇಳಿ ಕೂಡ ಕರಿಬಹುದು. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತು ಹೇಳಿ. ಮಕರ ಸಂಕ್ರಾಂತಿ ಕೇವಲ ಒಂದು ಹಬ್ಬವಲ್ಲ, ಅದು ಬೆಳಕಿನತ್ತ ಸಾಗುವ ಪಯಣ, ಸ್ನೇಹ ಮತ್ತು ಸೌಹಾರ್ದತೆಯ ಪ್ರತೀಕ. ನಾವು ಎಲ್ಲರೂ ಬೆಳಕಿನ ದಾರಿಯಲ್ಲಿ ಸಾಗೋಣ, ಪ್ರಕೃತಿಗೆ ಕೃತಜ್ಞತೆಯಿಂದ ಬದುಕೋಣ. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತು ಹೇಳಿ. ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.